ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಬೆನ್ನಲ್ಲೇ ರಾಜ್ಯದಲ್ಲಿ ಒಂದು ಬಿಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಶೀಘ್ರದಲ್ಲೇ ಮಹತ್ವದ ಬೆಳವಣಿಗೆ ಏನಾದರೂ ನಡೆಯುತ್ತಾ ಅನ್ನುವ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸೀಟ್ ಉಳಿಸಿಕೊಳ್ಳುವ ಗಿಟ್ಟಿಸಿಕೊಳ್ಳುವ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಶೀಘ್ರದಲ್ಲೇ ಮಹತ್ವದ ಬೆಳವಣಿಗೆ ಆಗಬಹುದು ಅನ್ನುವ ಸೂಚನೆ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸೀಟ್ ಉಳಿಸಿಕೊಳ್ಳುವ ಮತ್ತು ಗಿಟ್ಟಿಸಿಕೊಳ್ಳುವ ಪಾಲಿಟಿಕ್ಸ್ ಜೋರಾಗಿದೆ. ದಿಢೀರ್ ಅಂತ ಡೆಲ್ಲಿಗೆ ಪ್ರವಾಸ ಕೈಗೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಬೆನ್ನಲ್ಲೇ ಡೆಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಅವರಿಗೆ ಈಗ ಒಬಿಸಿ ಕಮಿಟಿಯಲ್ಲಿ ಸದಸ್ಯ ಸ್ಥಾನ ಕೊಡೋದ್ರ ಬಗ್ಗೆ ಈಗ ಆಲ್ರೆಡಿ ಅಂದ್ರೆ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಈ ನಡುವೆ ಹೈಕಮಾಂಡ್ ಭೇಟಿಗೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ತೆರಳ್ತಾ ಇದ್ದಾರೆ. ನಾಳೆ ಡೆಲ್ಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ನಾಡಿದ್ದು ದೆಹಲಿ ಪ್ರಯಾಣವನ್ನ ಸಿದ್ದರಾಮಯ್ಯ ಅವರು ಬೆಳೆಸ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಯನ್ನ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾರೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ತೆರೆ ಎಳೀರಿ ಅಂತಾರ. ಸಿಎಂ ದೆಹಲಿ ಭೇಟಿಗೂ ಮೊದಲೇ ಡಿಸಿಎಂ ಭೇಟಿ ಕೊಡ್ತಾ ಇರೋದು. ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದರೂ ಕ್ರಾಂತಿ ಆಗತ್ತೆ ಕಾಯ್ತಾ ಇರಿ ಅಂತ ಬೇರೆ ರಾಜ್ಯದಲ್ಲಿರೋ ಕೆಲ ಸಚಿವರುಗಳು ಹೇಳ್ತಾ ಇದ್ದಾರೆ. ಅದಕ್ಕೇನಾದರೂ ಮುನ್ನುಡಿ ಬರೀತಾರ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಾರದೆ ಒಬಿಸಿ ಲಿಸ್ಟ್ನಲ್ಲಿ ಅವರೇ ನೇತೃತ್ವವನ್ನು ವಹಿಸ್ತಾರೆ, ಪ್ರಮುಖ ಸ್ಥಾನ ಪಡಿತಾರೆ ಅಂತ ಹೆಸರುಗಳು ಓಡಾಡ್ತಾ ಇತ್ತಲ್ಲ. ಸಿದ್ದರಾಮಯ್ಯ ಅವ್ರ ಹೆಸರು ಅದರಲ್ಲಿ ಇತ್ತು. ಬಟ್ ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ನನ್ಗದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಿದ್ದಾರೆ. ಗೊತ್ತಿರತ್ತೆ, ಬಟ್ ಈಗ ವಾಟ್ ನೆಕ್ಸ್ಟ್ ಅದನ್ನ ಒಪ್ಕೊಂಡ್ರೇನು ಈಗ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕಾಗಿ ಬರುತ್ತಾ? ಅಲ್ಲಿಗೆ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ ಅಂತ ಇದ್ರಲ್ಲ, ಅದಕ್ಕೆ ಇವೆಲ್ಲವೂ ಒಂದೊಂದು ಸ್ಟೆಪ್ ಅನ್ನ ರೆಡಿ ಮಾಡ್ತಾ ಇದೆಯಾ ಹೈಕಮಾಂಡ್. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ನೋ ಡೌಟ್ ಅದರಲ್ಲಿ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೌದು, ಅವರು ಕೂಡ ಪವರ್ಫುಲ್ ಲೀಡರ್ ಅವರು. ಆದ್ರೆ ಸಿಟ್ಟಿಂಗ್ ಸಿಎಂ ಅನ್ನ ಬದಲಾಯಿಸುವಂತಹ ಕೆಲಸ ಅಂದ್ಬಿಟ್ರೆ ಅದು ಜೇನುಗೂಡಿಗೆ ಕಲ್ಲೆಸ್ದಂಗೆ. ಮಗದೊಂದು ಕಡೆ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಪವರ್ ಸೆಂಟರ್ ಅಂತಲೇ ಗುರುತಿಸ್ಕೊಳ್ಳೋ ಅಥವಾ ಪವರ್ಫುಲ್ ಲೀಡರ್ ಅಂತ ಗುರುತಿಸ್ಕೊಳ್ಳೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ. ಹೀಗೆ ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಹೈಕಮಾಂಡ್. ಇದರ ಬೆನ್ನಲ್ಲೇ ಇಬ್ರೂ ಕೂಡ ಡೆಲ್ಲಿಗೆ ಹೋಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬೆಳವಣಿಗೆ ಏನಾಗ್ಬೋದು? ಡಿಸಿಎಂ ಡಿಕೆ ಶಿವಕುಮಾರ್ ಸ್ವತಃ ತಾವಾಗೆ ಹೈಕಮಾಂಡ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದಾರೆ ಅಥವಾ ಯಾರಾದ್ರೂ ಬುಲಾವ್ ಕೊಟ್ಟಿದ್ದಾರಾ? ಇವರೇ ಹೋಗ್ತಾ ಇದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರಾ? ಅವ್ರ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಇಷ್ಟಿಷ್ಟೊತ್ತಿಗೆ ಬನ್ನಿ ಭೇಟಿ ಆಗೋಣ ಅಂತ. ಏನಾಗ್ತಾ ಇದೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ, ಮತ್ತೊಬ್ರು ಪವರ್ಫುಲ್ ಲೀಡರ್ ಡಿ ಕೆ ಶಿವಕುಮಾರ್. ಇಬ್ಬರ ನಡುವೆ ಕುರ್ಚಿಗೆ ಒಬ್ರು ಉಳಿಸ್ಕೊಳ್ಳೋದಕ್ಕೆ ಇನ್ನೊಬ್ರು ಗಿಟ್ಟಿಸ್ಕೊಳ್ಳೋದಕ್ಕೆ ಹೋರಾಟವನ್ನ ಮಾಡ್ತಲೇ ಬರ್ತಾ ಇದ್ದಾರೆ ಕಳೆದ 2 ವರ್ಷಗಳಿಂದ. ಬಟ್ ಈಗ ಏನಾಗತ್ತೆ? 2.5 ವರ್ಷ ಅನ್ನುವಂತಹ ಪವರ್ ಶೇರಿಂಗ್ ನಿಜಾನಾ? ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಡೆಲ್ಲಿಯ ಪ್ರವಾಸ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್, ನಾಡಿದ್ದು ಸಿದ್ದರಾಮಯ್ಯ ಅವರು. ಏನೋ ಏಕಾಏಕಿ ಸಿಎಂ ಸ್ಥಾನದಲ್ಲಿ ಕೂತಿರುವಂಥವ್ರನ್ನ ಬಿಟ್ಕೊಡ್ರಿ ಅವ್ರಿಗೆ ಅಂತ ಹೇಳಕ್ಕಾಗಲ್ಲ. ಅದರ ಬದಲಾಗಿ ಈ ರೀತಿಯ ಒಂದು ಉನ್ನತ ಸ್ಥಾನವನ್ನ ಕೊಡ್ತೀವಿ ಅಂತ ಅವ್ರನ್ನ ರಾಷ್ಟ್ರೀಯ ರಾಜಕಾರಣದ ಕಡೆಗೆ ಎಳೆಯುವಂತಹ ಹುನ್ನಾರವ. ಇದಕ್ಕೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಒಪ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಈಗ ಹೋಗ್ತಾ ಇದ್ದಾರಾ? ಭೇಟಿಯನ್ನ ಯಾರನ್ನ ಭೇಟಿ ಮಾಡ್ತಾರೆ ಹೈಕಮಾಂಡ್? ಅಂದ್ರೆ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಅಥವಾ ಖರ್ಗೆ ಅವ್ರನ್ನ ಯಾರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದಾರೆ? ಯಾರು ಟೈಮ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಏನೋ ಒಂದು ಬದಲಾವಣೆಯ ಪರ್ವದ ವಾಸನೆ ಅಂತೂ ಬಡಿತಾ ಇದೆ. ಯಾಕಂದ್ರೆ ಪಕ್ಷದ ಸಚಿವರುಗಳೇ ಹೇಳ್ತಾ ಇದ್ದಾರೆ, ಸರ್ಕಾರದ ಸಚಿವರುಗಳು, ನೋಡ್ತಾ ಇರಿ, ಇನ್ನು 2 ತಿಂಗಳಿದೆಯಲ್ಲ, ಈಗಲೇ ಯಾಕೆ ಹಿಂಗಾಡ್ತೀರಿ? 2 ತಿಂಗಳಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಕ್ರಾಂತಿ ಆಗ್ಬೋದು ಅಂತ ಇದ್ದಾರೆ. ಅದು ಯಾವ ರೀತಿಯ ಕ್ರಾಂತಿ ಆಗ್ಬೋದು? ಬಹಳ ದೊಡ್ಡ ಕ್ರಾಂತಿ ಅಂದ್ರೆ ಇದೆ. ಸಿಎಂ ಕುರ್ಚಿ ಬದಲಾವಣೆ ಆಗೋದು ಆಗತ್ತಾ? ಹಾಗಾದ್ರೆ ಅದಕ್ಕೆ ತಯಾರಿಗಳಾಗ್ತಾ ಇದೆಯಾ? ಮೋರ್ ಡೀಟೇಲ್ಸ್ ಅಗೇನ್ ನನ್ನ ಕಲ್ಲಿಗ ಮಾರುತಿ ನೀಡ್ತಾರೆ. ಮಾರುತಿ, ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ಫೋರ್ಸ್ಫುಲಿ ನಾನೇ 5 ವರ್ಷ ಅಂತ ಒತ್ತಿ ಹೇಳ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಈ ಡೆಲ್ಲಿಯ ಪ್ರವಾಸ ಏನ್ ಸೂಚಿಸ್ತಾ ಇದೆ? ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರಾದ್ರೂ ಟೈಮ್ ಕೊಟ್ಟಿದ್ದಾರಾ ಅಥವಾ ಬುಲಾವ್ ಕೊಟ್ಟಿದ್ದಾರಾ? ಡೀಟೇಲ್ಸ್ ಏನಿದೆ?
ವಿದ್ಯಾ ಕಳೆದ 2-3 ತಿಂಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಡಿಸೆಂಬರ್ ಅಂತ್ಯದ ವೇಳೆಗೆ ರಾಜ್ಯದಲ್ಲಿ ಮಹತ್ವದ ಒಂದು ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಒಂದು ಬಣ ಬಹಳಷ್ಟು ಪ್ರಬಲವಾಗಿ ಈ ವಿಚಾರವನ್ನು ಪ್ರತಿದಿನವೂ ಕೂಡ ಚರ್ಚೆ ಮಾಡ್ತಾ ಇದೆ. ಅಷ್ಟೇ ಪ್ರಬಲವಾಗಿ ಸಿದ್ದರಾಮಯ್ಯ ಅವರ ಬಣ ಸಿದ್ದರಾಮಯ್ಯ ಪೂರ್ಣಾವಧಿ CM ಅನ್ನುವಂತಹ ಒಂದು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಈ ನಡುವೆ ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ಉಭಯ ನಾಯಕರಿಗೆ ಬುಲಾವ್ ಕೊಟ್ಟು ಚರ್ಚೆಯನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಪಡಿತಾ ಇದೆ. ಕಳೆದ 15 ದಿನಗಳ ಹಿಂದೆನೂ ಕೂಡ DK ಶಿವಕುಮಾರ್ ಅವರು ಹೋಗಿದ್ದರು, ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ದರು. ಚಿನ್ನಸ್ವಾಮಿ ಕ್ರೀಡಾಂಗಣದ ದುರ್ಘಟನೆ ಆದ ಬಳಿಕ ಸುಮಾರು 3 ದಿನಗಳ ಕಾಲ ದೆಹಲಿಯ ಹೈಕಮಾಂಡ್ ಭೇಟಿಗೆ ತೆರಳಿದ್ರು. ಎಲ್ಲ ನಾಯಕರುಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಮೂವರನ್ನು ಕೂಡ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿ ವಾಪಸ್ಸಾಗಿ ಬಂದರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇರಲಿಲ್ಲ, ವಿದೇಶ ಪ್ರವಾಸದಲ್ಲಿದ್ದರು. ಈಗ ಮತ್ತೆ ದೆಹಲಿ ಪ್ರವಾಸಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಹೋಗ್ತಾ ಇರುವಂಥದ್ದು. ನಾಳೆ DK ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ಸಚಿವರ ಭೇಟಿ ಇದೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಒಂದು ವೇಳೆ DK ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ ಸಮಯ ಸಿಕ್ಕಿದ್ದೆ ಆದರೆ DK ಶಿವಕುಮಾರ್ ಅವರ ಏನು ಕನಸಿದೆ ಅಂದರೆ ನಾನು ಕೂಡ ಇದೇ ಅವಧಿಯಲ್ಲಿ CM ಆಗಬೇಕು ಅನ್ನುವಂಥ ಒಂದು ಕನಸಿತ್ತು, ಅದನ್ನು ಮತ್ತೆ ಪಟ್ಟಿಡಿಯೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. 23ರಲ್ಲಿ ಏನು 50-50 ಫಾರ್ಮುಲಾದ ಬಗ್ಗೆ ಚರ್ಚೆ ಆಗಿತ್ತು, ಅದರ ಅನ್ವಯ ಸೆಪ್ಟೆಂಬರ್ ತಿಂಗಳಲ್ಲಿ ನನಗೆ ಅಧಿಕಾರವನ್ನು ಕೊಡಿಸಿ ಅನ್ನುವಂಥ ಒಂದು ಪಟ್ಟನ್ನು DK ಶಿವಕುಮಾರ್ ಅವರು ಸಹಜವಾಗಿ ಇಡ್ದೇ ಇಡ್ತಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ನಾಡಿದ್ರಿಂದ 3 ದಿನಗಳ ಕಾಲ ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆ ಸಭೆ ಇದೆ, ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೂ ಕೂಡ ಸಮಯವನ್ನು ಕೇಳಿರುವಂಥದ್ದು. ರಾಹುಲ್ ಗಾಂಧಿ ಅವರು ಸಿಕ್ಕಿದ್ದೇ ಆದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಏನು ಚರ್ಚೆ ಆಗ್ತಿದೆ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಇದೆಲ್ಲದಕ್ಕೂ ಕೂಡ ತೆರೆ ಇಳುವಂಥ ಒಂದು ಕೆಲಸ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ಬೋದು. ಸಿದ್ದರಾಮಯ್ಯ ಅವರು ನಾನು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿತೀನಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ಬೋದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಹೇಳಿದ್ದಕ್ಕೆ ಓಕೆ ಅನ್ನುತ್ತಾ, ಇಲ್ಲವೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಬೇರೆ ರೀತಿಯ ಸಂದೇಶವನ್ನು ರವಾನೆ ಮಾಡಿ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರೋದಕ್ಕೆ ರೆಡಿಯಾಗಿರಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡುತ್ತಾ ಅನ್ನುವಂಥದ್ದು ಈ ಕ್ಷಣದಲ್ಲಿ ಉಟ್ಕೊಂಡಿರುವಂಥ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನಿನ್ನೆ AICCಯಿಂದ ಬಿಡುಗಡೆ ಆಗಿರುವಂತಹ AICC OBC ಘಟಕದ 24 ಸದಸ್ಯರ ಪೈಕಿ ಸಿದ್ದರಾಮಯ್ಯ ಅವರು ಕೂಡ ಒಬ್ಬರಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ಈ ಘಟಕದಲ್ಲಿ ಸದಸ್ಯರನ್ನಾಗಿ ಮಾಡಿರಲಿಲ್ಲ. ಬಹುತೇಕ ಈ ಸ್ಥಾನಮಾನವನ್ನು ಕೊಟ್ಟಿರೋದ್ರಿಂದ ನಿನ್ನೆಯಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಸೆಪ್ಟೆಂಬರ್ ಕ್ರಾಂತಿಗೂ ಮೊದಲೇ ಒಂದು ಕ್ಲೂ ಅನ್ನು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಕೊಟ್ಟಿದೆ ಅಂತ. ಹೀಗಾಗಿ ಇದು ನಿಜವಾ ಸುಳ್ಳ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂಥ ಒಂದು ಸಾಧ್ಯತೆ ದಟ್ಟವಾಗಿದೆ. ವಿದ್ಯಾ, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಸೊ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ನಲ್ಲಿ ಏನೋ ಕ್ರಾಂತಿ ಅಂತ ಇದ್ದಾರೆ, ಅದೆಲ್ಲದಕ್ಕೂ ಇದು ಮುನ್ನುಡಿಯಾ? ಮಳೆ ಬರೋಕ್ಕಿಂತ ಮುಂಚೆ ಈ ಗುಡುಗು ಸಿಡಿಲು ಬರುತ್ತಲ್ಲ, ಹಂಗ ಇದೆಲ್ಲವೂ ಅಂತ ಅನುಮಾನಕ್ಕಂತೂ ಕಾರಣವಾಗ್ತಾ ಇದೆ. ವೆಲ್ಸಿ, ಇನ್ನೊಂದೆರಡು ತಿಂಗಳು ಕಾದು ನೋಡೋಣ, ಅಲ್ಲಿ ತನಕ ಏನೇನು ಬೆಳವಣಿಗೆಗಳಾಗುತ್ತೆ ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸೋಣ. ಇನ್ನು ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ.